ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧ್ರುವರುಯಾನ. ನಾನು ವರಲಕ್ಷ್ಮಿ ದಯಾನಂದ್. ಸ್ನೇಹಿತರೆ, ಯಾರಿಗೆ ತಾನೇ ಸೀಬೆಹಣ್ಣು ಅಂದರೆ ಇಷ್ಟ ಇಲ್ಲ ಹೇಳಿ? ಪೇರಳೆ ಹಣ್ಣು ಅಂತ ಶಿವಮೊಗ್ಗ ಮಲೆನಾಡು ಸೈಡೆಲ್ಲ ಕರೀತಾರೆ, ಮತ್ತು ನಾವು ಬೆಂಗಳೂರು ಕಡೆ ಚೇಪೆಕಾಯಿ ಅಂತೆಲ್ಲ ಕರಿತೀವಿ. ಈ ಬಡವರ ಬಾದಾಮಿ ಅಂತ ನಾವು ಹೇಗೆ ಕಡಲೆಕಾಯಿನ ಕರಿತೀವೋ ಹಾಗೆ ಇದೊಂದು ರೀತಿ ಬಡವರ ಆ್ಯಪಲ್ ಇದ್ದಂಗೆ. ಯಾಕಂದರೆ ಆ್ಯಪಲಲ್ಲಿರ್ತಕ್ಕಂತಹ ಎಲ್ಲ ಅಂದರೆ ಸೇಬಲ್ಲಿರುವಂತಹ ಎಲ್ಲ ಆರೋಗ್ಯಕರ ಅಂಶಗಳು ಕೂಡ ಸೀಬೆ ಹಣ್ಣಲ್ಲಿದೆ. ಹಾಗಾಗಿನೇ ಚಿಕ್ಕವರಿಂದ ದೊಡ್ಡವರಿಗೂ ಕೂಡ ಎಲ್ಲರೂ ಇಷ್ಟಪಟ್ಟು ತಗೊಳ್ಳುವಂಥ ಮತ್ತು ತಿನ್ನುವಂತಹ ಪದಾರ್ಥ ಇದಾಗಿರುತ್ತೆ. ಆದರೆ ಕೆಲವೊಮ್ಮೆ ನಾವು ಮಕ್ಕಳ ಕೈಲಿ ಈಸಿಯಾಗಿ ಅದನ್ನು ತೊಳೆದ್ಬಿಟ್ಟು ಮೇಲೆ ತೊಳೆದಿದ್ದೀವಲ್ಲ ಅಚ್ಚುಕಟ್ಟಾಗಿ ಅಂದ್ಬಿಟ್ಟು ನಾವು ಮಕ್ಕಳಿಗೆ ತಿನ್ನೋಕ್ಕೆ ಕೊಟ್ಬಿಡ್ತೀವಿ. ಆದರೆ ಒಳಗಡೆ ಅದ್ರ ಗತಿ ಏನಾಗಿರುತ್ತೆ ಅನ್ನೋದು ನಮಗೆ ಗೊತ್ತೇ ಇರಲ್ಲ ಫ್ರೆಂಡ್ಸ್. ಇದು ಪರ್ಸ್ನಲಿ ನನಗೆ ಇತ್ತೀಚಿನ ದಿನಗಳಲ್ಲಿ ಆದಂತಹ ಅನುಭವ, ಮತ್ತು ನಾನು ಅದು ನೋಡಿ ಶಾಕ್ ಆಗಿಬಿಟ್ಟೆ ಕೂಡ. ಹಾಗಾಗಿನೇ ಈ ಒಂದು ವಿಷಯನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಪ್ರತಿಯೊಬ್ಬರಿಗೂ ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇದ್ದಾರೋ, ಮಕ್ಕಳು ಯಾರ್ಯಾರ ಮನೇಲಿದ್ದಾರೋ ಎಲ್ರಿಗೂ ಶೇರ್ ಮಾಡಿ, ದೊಡ್ಡವ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗಬೇಕು. ಯಾಕಂದರೆ ಆ್ಯಪಲ್ನ ಈಗಿನ ಕಾಲದಲ್ಲಿ ನಾವು ಫುಲ್ಲು ವ್ಯಾಕ್ಸ್ ಆಗಿರುತ್ತೆ. ಅದು ಕೂಡ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಬಟ್ ನಾನು ಆ ವಿಡಿಯೋನ ಮಾಡಿಕೊಂಡೆ. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಿಮಗೆ ಮಾಡಿ ತೋರಿಸ್ತೀನಿ. ಅಥವಾ ನೀವೇನಾದರೂ ಆ್ಯಪಲ್ ತಂದರೆ ಮೇಲೆ ಅದನ್ನು ಒರೆದ್ಬಿಟ್ಟು ನೋಡಿ, ವ್ಯಾಕ್ಸ್ ಥರದ ಅಂಶಗಳು ಅದರಲ್ಲಿ ಬರ್ತಾ ಇರುತ್ತೆ. ಆ್ಯಪಲಿಂದ ಒಂದ್ಸಲಿ ಆಗಿದ್ದ ಅನುಭವಕ್ಕೆ ನಾನು ಯಾವಾಗಲೇ ಆಗಲಿ, ನಾವೇ ತಿನ್ನಲಿ ಅಥವಾ ಮಗುಗೆ ಕೊಡಲಿ, ಮೇಲ್ಗಡೆ ಸಿಪ್ಪೆನೆಲ್ಲ ನೀಟಾಗಿ ಒರೆದು ಕಟ್ ಮಾಡಿ ಮಗುಗೆ ಕೊಡ್ತೀನಿ. ಹಾಗೆ ಬೇರೆ ಯಾವುದೇ ಹಣ್ಣು ತಂದ್ರೂ ಶುಚಿಯಾಗಿ ತೊಳೆದ್ಬಿಟ್ಟು ಮಾಡೇ ಕೊಡೋದು. ಈ ದ್ರಾಕ್ಷಿ ಅಂತ ಹಣ್ಣೆಲ್ಲ ತಂದಾಗಂತೂ ಉಪ್ಪು ನೀರಲ್ಲಿ ಸುಮಾರು ಹೊತ್ತು ಅದನ್ನು ನೆನೆ ಹಾಕ್ಬಿಟ್ಟೆ ಅದಾದಮೇಲೆ ಮತ್ತೆ ಒಂದು ಫ್ರೆಶ್ ವಾಟರಲ್ಲಿ ತೊಳೆದ್ಬಿಟ್ಟು ಅದನ್ನು ಕೂಡ ತಿನ್ನುವಂಥದ್ದು. ಇಂಥ ಕಾಲಘಟ್ಟದಲ್ಲಿ ನಾವು ಈ ಲೋಕಲ್ ಫ್ರೂಟ್ ಅಂತ ಏನು ಕರಿತೀವಿ, ನಮ್ಮ ಸೀಬೆಹಣ್ಣು ಅಥವಾ ಚೇಪೆಕಾಯಿ, ಪೇರಳೆ ಹಣ್ಣು ನೋಡೋಕೆ ಮೇಲ್ಗಡೆ ಪಳಪಳ ಅಂತ ಹೊಳಿತಿರುತ್ತೆ. ಅದರ ಒಳಗಡೆ ಅದ್ರ ಗತಿ ಏನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್? ಬನ್ನಿ ನೋಡೋಣ. ಇದು ನೋಡಿ, ನಾನು ಮನೆಯಲ್ಲಿ ಇತ್ತೀಚೆಗೆ ತಂದಂತಹ ಹೈಬ್ರಿಡ್ ಸೀಬೆಹಣ್ಣಿದು. ಮಾಮೂಲಿ ನಮ್ಮಲ್ಲಿ ಮನೆ ಹತ್ರ ಸಿಗೋ ಸಣ್ಣ ಪುಟ್ಟ ಕಾಯಿ ಬಿಡುತ್ತಲ್ಲ ಆ ಥರದ್ದಲ್ಲ. ಸೊ ಇದನ್ನೇ ನಾನು ನಿಮಗೆ ಕನ್ವೆ ಮಾಡಬೇಕು ಅಂದ್ಕೊಂಡಿದ್ದು. ಹಣ್ಣು ಮೇಲಿಂದ ನೋಡೋದಕ್ಕೆ ತುಂಬ ರಿಚ್ಚಾಗಿ ಅನ್ನಿಸ್ತಿರುತ್ತೆ ಫ್ರೆಂಡ್ಸ್. ಆದರೆ ಒಳಗೆ ತೆಗೆದು ನೋಡಿ, ಕಟ್ ಮಾಡಿದಾಗಲೇ ಅದ್ರ ಬಂಡವಾಳ ಗೊತ್ತಾಗಿದ್ದು. ಹುಳ ಎಲ್ಲ ಒಳಗಡೆನೆ ಆಟ ಆಡ್ತಿದ್ವು. ಮೇಲ್ಗಡೆಯಿಂದ ನೀವು ನೋಡಿದಾಗ ಯಾವುದೇ ಕಾರಣಕ್ಕೂ ಇದೊಂದು ಕೊಳೆತ ಹಣ್ಣ ಅಂತ ಕಂಡುಹಿಡಿಯೋಕ್ಕೆ ಆಗಲ್ಲ. ಇನ್ನು ಹಾಗಾಗಿನೇ ತುಂಬ ಚೆನ್ನಾಗಿದೆಯಪ್ಪ ಅಂತ ನಾವು ತಂದುಬಿಡ್ತೀವಿ. ಈ ಸಣ್ಣಗೆ ನಮ್ಮದು ಲೋಕಲ್ ಕಾಯಿ ಚಿಕ್ಕದಾಗಿ ಏನು ಬರುತ್ತಲ್ಲ ನಾಟಿ ಸ್ಟೈಲ್ದು, ಆ ಥರದನ್ನು ನಾವು ತೊಗೊಳೋಕೆ ಹೋಗಲ್ಲ. ಬಟ್ ಅಲ್ಲೇ ನಾವು ತಪ್ಪು ಮಾಡಿರ್ತೀವಿ. ಇದೆಲ್ಲ ಬಹುಶಃ ಕರ್ನಾಟಕದಲ್ಲಿ ಬೆಳೆದಿದೆ ಅಂತ ನಂಗೆ ಖಂಡಿತ ಅನಿಸಲ್ಲ. ಯಾಕಂದರೆ ಈ ಥರ ದಪ್ಪದಾದಂತಹ ಕಾಯಿಗಳು ಇಲ್ಲಿ ಬೆಳೀತಾರಲ್ಲೋ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಇಲ್ಲೆಲ್ಲ ನಮಗೆ ಸಿಗುವಂಥದ್ದು ತುಂಬ ಚಿಕ್ಕದಾಗಿರೋ ನಾಟಿ ಸ್ಟೈಲಿನ ಕಾಯಿನೇ. ಆದರೆ ಈ ಥರ ಕಾಯಿ ತಂದಾಗ ನೋಡಿದಾಗ ಹೊರಗಡೆಯಿಂದ ಎಷ್ಟು ಚೆನ್ನಾಗಿರುತ್ತೋ ಅದನ್ನು ಫ್ರೆಂಡ್ಸ್ ಕಟ್ ಮಾಡೋರ್ಗೂ ಗೊತ್ತೇ ಆಗಲ್ಲ. ನಾನಿಲ್ಲಿ ಏನು ಮೇಯ್ನಾಗಿ ಹೇಳೋಕ್ಕೆ ಹೋಗ್ತಿದ್ದೀನಿ ಗೊತ್ತಾ? ದಯವಿಟ್ಟು ನೀವೇ ಆಗಲಿ, ಮಕ್ಕಳಿಗೆ ಆಗಲಿ, ಯಾರಿಗೆ ಈ ಹಣ್ಣು ಕೊಡಬೇಕಾದ್ರೆ ಕಟ್ ಮಾಡಿ ನೋಡಿ ಆಮೇಲೆ ಕೊಡಿ. ನೇರ ಕಚ್ಚಕ್ಕೆ ತಿನ್ನೋಕ್ಕೆ ಅಂತ ಕೊಡಬೇಡಿ. ಡೈರೆಕ್ಟಾಗಿ ಹುಳಾನೇ ಕಚ್ಚು ತಿಂದಿರ್ತಾರೆ ಮಕ್ಕಳು, ಅಥವಾ ನಾವು ತಿಂದಿರ್ತೀವಿ. ಅಂತ ತಪ್ಪಾಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.